ನನ್ನ ಮಕ್ಳಿಗೆ ನನ್ನ ಮನೆ ಇದು ತೋಟದಪ್ಪ ಛತ್ರ ಹೋಗ್ಬಿತ್ತು ಬಿಟ್ಟಿಯಾಗಿರಕ್ಕೆ. ಏನ್ರಿ ಸಾಮಾನೆಲ್ಲ ತೀಚಾಕ್ಬಿಟ್ಟಿದ್ರಾ? ನಾವು ಬಾಡಿಗೆ ಚುಕ್ತ ಮಾಡ್ತಿದ್ವಲ್ಲ. ಚುಕ್ತ ಮಾಡ್ತೀರಾ? ಎಲ್ಲಿ ಚುಕ್ತ ಮಾಡಿ ಈಗ ಈಗಲೇ ಬೇಗ ತೆಗೆದು ಬಿಡ್ತೀನಿ. ನಿಂತ ಜಾಗದಲ್ಲಿ ಕೇಳ್ಬಿಟ್ರೆ ಹೆಂಗೆ ಆಡ್ಗೊಡಿಸಿನಣ್ಣ? ಒಂದ್ 5 ವರ್ಷ ಟೈಮ್ ಕೊಡಿ ತೀರ್ಸ್ಬಿಡ್ತೀವಿ. ಮಕ್ಕದ ಮೇಲೆ ಹೊಡಿತೀನಿ. ಈಗ 5 ವರ್ಷ ಅಸೆಂಬ್ಲಿನೇ ಇರಲ್ಲ, ಇವ್ರಿಗೆ 5 ವರ್ಷ ಟೈಮ್ ಕೊಡ್ಬೇಕಂತ. ಚಂದ್ರಪ್ಪ ಬಾರಿ ಇಲ್ಲಿ. ಜಲ ಮಟನ್ ಮೌಂಟೇನ್ ಹಳೆ ಮನೆಯಲ್ಲಿದ್ದಾಗ SI ಸಾಹೇಬ್ರು ಅಂತಿದ್ದೆ. ಹೊಸ ಬಂಗ್ಲೆ ಬಂದ ತಕ್ಷಣ ಏಕವಚನ ಮಾಡ್ತೀನಿ. ಕಮ್ ಕಮ್. ಏನಯ್ಯ ಹಂಗ್ ನೋಡ್ತಿದ್ಯಾ? ನಿನ್ಗೆ ಲೈಫಲ್ಲಿ ಒಂದ್ ಒಳ್ಳೆ ಆಪರ್ಚುನಿಟಿ ಕೊಡ್ತೀನಿ, ಅದನ್ನ ಉಪಯೋಗಿಸ್ಕೊಂಡು ಸುಖವಾಗಿ ಬದುಕೋದು ನೋಡು. ಏನಪ್ಪಾ ಅಂತ ಆಪರ್ಚುನಿಟಿ? ನೋಡು, ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಹುಟ್ಟಿ ಅಡ್ಜಸ್ಟ್ಮೆಂಟ್ ಲೈಫ್ ಪೂರ್ತಿ ಇದೇ ಆಗೋಯ್ತು. ನನ್ನ ಬಿಲ್ಡಿಂಗ್ ಅಲ್ಲಿ ಅರ್ಧ ಪೋರ್ಷನ್ ಖಾಲಿ ಇದೆ. ಒಂದೇ 1 ಲಕ್ಷ ರೂಪಾಯಿ ಅಡ್ವಾನ್ಸು, 10,000 ರೂಪಾಯಿ ಬಾಡಿಗೆ. ನೀನು ನಿನ್ನ ಹೆಂಡತಿ ಜಾಮ್ ಅಂತ ಬಂದಿರ್ಬೋದಲ್ಲಯ್ಯ. ದೂರ ಇದ್ದಾಗ್ಲೇ ನನ್ನ ಹೆಂಡತಿ ಹತ್ರ ಫಿಟ್ಟಿಂಗ್ ಇತ್ತ. ಇನ್ನು ಹತ್ರ ಬಂದ್ಬಿಟ್ರೆ ದಿನ ಪೊರ್ಕೆ ಸೇವೆ ಗ್ಯಾರಂಟಿ. ಏನಯ್ಯ ಹಂಗ ಯೋಚನೆ ಮಾಡ್ತಾ ಇದ್ಯಾ? ನೀನ್ ಯೋಗ್ಯತೆ ಇಲ್ಲ ಅಂದ್ರೆ ಯಾವ್ದಾದ್ರು ಒಳ್ಳೆ ಪಾರ್ಟಿ ಇದ್ರೆ ಇಟ್ಕೊಂಬಾ, ಕಮಿಷನ್ ಕೊಡ್ತೀನಿ. ಪರ್ಕೆ ಎತ್ತಿನ ಹಾಗೆ ಮಾಡಿದ್ಯಲ್ಲ, ನೋಡ್ತಾ ಇರೋ. ಲೈಫ್ ನಲ್ಲಿ ಮರಿಬಾರ್ದು ಅಂತ ಪಾರ್ಟಿಗಳನ್ನು ತಗಲಾಕ್ತೀನಿ. ವರಸಿದ್ದಿ ವಿನಾಯಕ, ನಿನ್ನ ನಂಬದವ್ರನ್ನ ನಿನ್ನ ಕೈ ಬಿಡಲ್ಲ, ನನ್ನನ್ನು ಕೈ ಬಿಡ್ದಂಗೆ ಕಾಪಾಡಪ್ಪ. ಏನ್ ಹಿಂಗ ಆಡ್ತಾ ಇದ್ಯಾ? ಏನೋ ಕೇಳ್ಕೊತಾ ಇದೀನಿ, ವರ್ಕೌಟೇ ಆಗ್ತಾ ಇಲ್ಲ ಗುರು. ಹಿಂಗ್ ವರ್ಕೌಟ್ ಆಗಲ್ಲ, ಬೇರೆ ತರ ಕೇಳ್ಕೊ, ವರ್ಕೌಟ್ ಆಗತ್ತೆ. ಬೇರೆ ತರ? ಮನೆಯಿಂದ ಬೀದಿಗ್ ತಂದೆ, ಬೀದಿಯಿಂದ ಇಲ್ಲಿಗ್ ತಂದೆ, ಇಲ್ಲಿಂದ ಮನೆ ಕೊಡಿಸೋ ಗಣೇಶ, ಜೈ ಗಣೇಶ. ಗುರು ಹೂ ಬಿದ್ಬಿಡ್ತು. ವರ್ಕೌಟ್ ಆಗತ್ತೆ. ಹೌದು ಗುರು, ದೇವ್ರು ನಮ್ ಪಾಲ್ಗವ. ಥ್ಯಾಂಕ್ ಯು. ಏನಯ್ಯ ನಮ್ ಜೀವನ? ಮನೆ ಇಲ್ದೆ ಪರದೇಶಿಗಳ ತರ ಆಗೋಗ್ಬಿಟ್ವಿ. ಏನ್ ಮಾಡೋದು ಈಗ? ಏನು ಎದುರ್ಕೋಬೇಡ ಗುರು, ನಮ್ ಬಾಸ್ ಗಣಪ ಹೂವ ಕೊಟ್ಟವನೆ, ಮನೆ ಸಿಗುತ್ತೆ. ಗುರು ಹಂಗಂತ ಇದ್ದಂಗ ದೇವ್ರು ಬಂದಂಗ ಬಂದ. ವರ್ಕೌಟ್ ಬಂದ, ಹತ್ರ ಬಂದೇ ಬಿಟ್ಟ. ಈಗ ಬೈತಾನೆ. ತರಬೇಶಿಗಳ ಸಾಯೋಕೆ ನನ್ ಬೈಕೆ ಸಿಗ್ಬೇಕೇನೋ ನಿಮ್ಗೆ? ಅಯೋಗ್ಯರ, ಮುಟ್ಟಾಳ್ರ, ಅಪ್ರಯೋಜಕ, ತಿರ್ಬೋಜಿಗಳ. ಬೇಗ ಇಳಿಯೇ. ಎಲ್ಲಪ್ಪ ಗಂಟಿದ್ರಿ ಇವರು. ತಾವೇನು ಇಬ್ರು ರಸ್ತೆಯಲ್ಲಿ ಸುತ್ತಿ ಬಳಸಿ ನಮ್ಗೆ ಮಾತಾಡಕ್ ಬರೋದಿಲ್ಲ. ನಮಗೆ ಮನೆ ಇಲ್ಲ, ತಿರುಪಿ ಅವ್ರ ತರ ರೋಡಲ್ಲಿ ಇದೀವಿ. ನಮಗೆ ಒಂದು ಮನೆ ಬೇಕು. ಏನ್ ಮನೆ ಕೊಡ್ಸಕ್ಕೆ ನಾನೇನ್ ಬ್ರೋಕರ? ರೇ, ನಮ್ಗ ಆ ಸ್ಟೋರಿ ಎಲ್ಲ ಬೇಡ, ನಮ್ಗೆ ಇರಕ್ ಮನೆ ಬೇಕು. ಇಲ್ಲ ಅಂದ್ರೆ ನಿಮ್ ಮನೇಲಿ ಬಂದ್ ಇರ್ತೀವಿ. ನನ್ ಮನೇಲ ನಾನ್ ಡ್ಯೂಟಿಗೆ ಹೋದಾಗ ನನ್ನ ಹೆಂಡತಿ ಒಬ್ಳೆ ಇರ್ತಾಳೆ. ಹೋಗ್ಲಿ ಬಿಡಿ, ಡೋಂಟ್ ಮೈಂಡ್. ನಿಮ್ ಆಂಟಿ ಮನೇಲಿ ಸ್ವಲ್ಪ ದಿನ ಹೋಗ್ಲಿ ಬಿಡ್ರಿ, ಪಾಪ ವಯಸ್ಸು ಹುಡುಗರು ಬೀದಿಲ್ ಬಿದ್ದು ಎಲ್ಲ ವೇಸ್ಟ್ ಆಗಿ ಹೋಗುತ್ತೆ. ಹೇಗೂ ನಮ್ಮ ಮನೇಲಿ 2 ರೂಮ್ ಎಕ್ಸ್ಟ್ರಾ ಇದೆಯಲ್ಲ, ಅಲ್ಲೇ ಒಂದ್ 6 ತಿಂಗಳು ಇಟ್ಕೊಳ್ಳಿ. 6 ತಿಂಗಳು ಅವ್ರು ಮನೇಲಿದ್ರೆ ನೀನು ಅವಳಿ ಜೋಳಿ ಮಕ್ಳಿಗೆ ತಾಯಿ ಆಗ್ತೀಯ. ನಮ್ಮಿಬ್ರು ವೀಕ್ನೆಸ್ ಇಟ್ಕೊಂಡೆ ನನ್ನ ಬುಗುರಿ ತರ ಆಡಿಸ್ತಾ ಇದಾರೆ. ಇವರಿಂದ ತಪ್ಪಿಸ್ಕೋಬೇಕು ಅಂತ ನಾನಿದ್ರೆ ಮತ್ತೆ ಅವ್ರ ಹತ್ರ ಸಿಡಾಕ್ಸ್ತೀಯ ನೀನು. ಮಟನ್ ತಿಂಗ ನಿನಗೆ ಸರಿಯಾದ ಪಾರ್ಟಿಗಳು ಇವರೇ ಕಣ. ಏನಷ್ಟು ಮಾಡ್ತಿದ್ಯಾ? ಏನಿಲ್ಲ, ನನ್ನ ಸ್ನೇಹಿತ ಪುಟ್ಲಿಂಗೇಗೌಡ ಅಂತಿದ್ದಾನೆ. ಅವನಿರೋ ಮನೆ ಮೇಲ್ಗಡೆ ಪೋಷನ್ ಖಾಲಿ ಇದೆ, ಅದನ್ನೇ ನಿಮಗೆ ಬಾಡಿಗೆ ಕೊಡ್ಸ್ಬಿಡೋಣ ಅಂತ. ಬಾಡಿಗೆ 10,000 ರೂಪಾಯಿ. ಅಡ್ವಾನ್ಸ್ ಎಷ್ಟು? 1 ಲಕ್ಷ. ನಿನ್ ಗಂಚಲಿತಾನೆ? ಯಾಕೆ? ತಿರ್ಕೊಂಡ್ ತಿನ್ನಕ್ಕೆ ನಮ್ಗೆ ಗತಿ ಇಲ್ಲ, 1 ಲಕ್ಷ ರೂಪಾಯಿ ಇಲ್ಲಿಂದ ತರಲಿ. ಅದಕ್ಕೆ ನಾನೇನ್ ಮಾಡ್ಲಿ? ಕೊಡು. ಇದು ಜಾಸ್ತಿ ಆಯ್ತು. ಹೌದಾ? ಈ ಮಹಿಳಾ ಸಂಘದ ಅಧ್ಯಕ್ಷ ಸುಮ್ಮನಿರಪ್ಪ. ಆಯ್ತು, ನಾನೇ ಕೊಡ್ತೀನಿ. ಹೌದು, ಹೆಂಗಿದೆ ಮನೆ? ಸೂಪರ್. ಎಷ್ಟು ಬೆಡ್ರೂಮ್ ಇರೋದು? 5. ಅಲ್ಲಿ ಎಂತವ್ರು ಇರೋದು? ದೊಡ್ಡ ದೊಡ್ಡ ಶ್ರೀಮಂತರು. ನಾವ್ ಹೆಂಗಿದ್ದೀವಿ? ತಿರುಪಿ ಅವ್ರ ತರ. ಹಿಂಗಿರ್ಬೇಕಾದ್ರೆ ನಮ್ಮಂತವ್ರು ಆ ಮನೆಯಲ್ಲಿ ಇರಕ್ ಆಗ್ತದ? ಅದಕ್ಕೆ ಬೇಕಾಗಿರಂತ ಒಂದು ಡ್ರೆಸ್ಗಳನ್ನ ರೆಡಿ ಮಾಡಿಸ್ಕೊಡು. ಅದಕ್ಕೆ ನಾನೇನ್ ಮಾಡ್ಬೇಕು? ನೀನು ಹೊಲ್ಸ್ಕೊಡು. ಇದು ಜಾಸ್ತಿ ಆಯ್ತು. ಹೌದಾ? ಈ ಮಹಿಳಾ ಸಂಘ ಬೇಡಪ್ಪ, ಅದನ್ನು ನಾನೇ ಕೊಡ್ತೀನಿ. ಕೊಡ್ರಿ. ಅಯ್ಯೋ, ನಮ್ಮ ವೀಕ್ನೆಸ್ ಗುಟ್ಟಾಗಿದ್ದೇನೆ ನೆಕ್ಲೆಸ್. ಸುಮ್ಮನೆ ಕೊಡ್ರಿ, ತಗಳ್ರಪ್ಪ. ಅಯ್ಯೋ, ಏನ್ರಿ ಆಯ್ತು ನಿಮಗೆ? ಖಾಲಿ ಸೂಟ್ಕೇಸ್ ಹಿಡ್ಕೊಂಡು ಯಾಕೆ ನೋಡ್ತಿದ್ದೀರಾ? ಇವತ್ತು ಮನೆ ಅಡ್ವಾನ್ಸು 1 ಲಕ್ಷ ರೂಪಾಯಿ ಬರ್ತದೆ.
ನನ್ ಲೈಫ್ ಅಲ್ಲಿ ಅಷ್ಟು ದೊಡ್ಡ ಅಮೌಂಟ್ ನೋಡ್ತಾ ಇರೋದು ಇದೇ ಮೊದಲಕ್ಕೆ ತಗೊಂಡಿದ್ದ ಇದಕ್ಕೆ ಹೇಳೋದು ಯಾರ್ದೋ ದುಡ್ಡು ಎಲ್ಲಮ್ಮನ್ ಜಾತ್ರೆ ಅಂತ. ಏನಾಯ್ತು ಇವಾಗ? ಬೇರೆಯವ್ರ ಮನೆ ಬಾಡಿಗೆ ಕೊಟ್ಟು ನಾವು ದುಡ್ಡು ಸಂಪಾದನೆ ಮಾಡೋ ತಪ್ಪಲ್ವಾ? ಮುಚ್ಕೊಳ್ಳೆ ಬಾಯಿ. ಏನಾದ್ರು ಒಳ್ಳೆ ಕೆಲಸ ಮಾಡಕ್ ಕೊಟ್ಟಾಗ ಅಡ್ಬಾಯ್ ಆಗ್ತಾಳೆ. ಹೋಗೋ ಕೆಲಸ ನೋಡೋಗೋ, ಅವ್ರು ಬರೋ ಹೊತ್ತಾಯ್ತು. ಸ್ವಂತ ಬುದ್ಧಿನೂ ಇಲ್ಲ, ಹೇಳ್ದವ್ರ ಮಾತು ಕೇಳಲ್ಲ. ಅಪ್ಪು. ಇದೇ ಮನೆ. ಓಕೆ, ನಾನು ಹೇಳ್ಕೊಟ್ಟಿದ್ದೆಲ್ಲ ಜ್ಞಾಪಕ ಇದೆ ತಾನೆ? ತಗೋ. ಒಂದೇ ಒಂದ್ ಮರ್ತೋದೆ. ಏನು? ನಿಮ್ ಚಿಕ್ಕ ಸೆಟಪ್ ಹೆಸರೇನು? ನಿಮ್ಮ ಲೈಫ್ ಸೆಟ್ಲ್ ಮಾಡ್ಲಾ ಇಲ್ಲ ವಾಪಸ್ ಹೋಗ್ಬಿಡ್ಲಾ? ಅಯ್ಯೋ ದೇವ್ರು ಬೇಜಾರ್ ಮಾಡ್ಕೊಬೇಡ. ಏಯ್ ಬುದ್ಧಿಲ್ಲ, ನಡಿಯೋ. ಕಮಾನ್. ನಮಸ್ಕಾರ ಪುಟ್ಲಿಂಗೇಗೌಡರಿಗೆ. ಓಹೋ, ಏನೇ ಆಚಂದ್ರಪ್ಪ, ಏನ್ ಸಮಾಚಾರ? ನಿಮ್ ಮನೆ ಬಾಡಿಗೆಗೆ ಜನ ಬೇಕು ಅಂತ ಹೇಳಿದ್ರಲ್ಲ, ಕರ್ಕೊಂಡ್ ಬಂದಿದ್ದೀನಿ ನೋಡಿ ಇವ್ರೆ. ನಮಸ್ಕಾರ. ಏನು ಇವ್ರ? ಅಲ್ಲಯ್ಯ, ಈ ಮನೇಲಿ ವಾಸ ಮಾಡುವಂತವ್ರನ್ನ ಕರ್ಕೊಂಬ ಅಂತ ನಾನು ಹೇಳಿದ್ರೆ ಮದ್ವೆ ಆಗಕ್ ತಯಾರಾಗಿರುವಂತ ಕೋರ ಹುಡುಗರನ್ನೇ ಕರ್ಕೊಂಡ್ ಬಂದಿದ್ಯಲ್ಲ, ಏನ್ ಸಮಾಚಾರ? ಯು ಮೀನ್ ನಾವು ಮದ್ವೆ ಆಗೋರ್ ತರ ಕಾಣ್ತೀರಾ? ಥ್ಯಾಂಕ್ ಯು ಮಾವಾ. ಓಲ್ಡನ್ ಈ ನೈಸ್ ಮಾಡಿ ಸಾಕು. 1 ಲಕ್ಷ ರೂಪಾಯಿ ಮನೆ ಅಡ್ವಾನ್ಸ್ ಜನ ಅಂತ ಎಣಿಸ್ಬಿಡ್ಬೇಕು. ಯಾಕ್ರಪ್ಪ ಮಕ್ಕಳು ಮಂಗಳವಾರ ಸ್ನಾನ ಮಾಡಿಸ್ತಾ ಇದ್ರೆ ಏನ್ ಸಮಾಚಾರ? ಅಲ್ರಿ, ಜನ ಅಂತ ಎಣಿಸಕ್ಕೆ ದೇವಸ್ಥಾನ ಮುಂದೆ ಕೂತ್ಕೊಂಡು ತಿರುಪಿ ಅವರ ಚಿಲ್ಲರೆ ತಂದು ಕೊಡಕ್ಕೆ ನಾವು ಕೊಡೋದಿಲ್ಲ. ಮತ್ತಿನ್ನೇನ್ ಕೊಡ್ತೀರಾ? ನಾವು ಕ್ರೆಡಿಟ್ ಕಾರ್ಡ್ ಕೊಡ್ತೀವಿ. ಏನಪ್ಪ ಕಾರ್ಡು ಕವರು ಅಂತ ಅವ್ರೇ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಚಂದ್ರಪ್ಪ ಹೇಳಪ್ಪ. ಏನ್ ಮಾಡ್ತಾರೋ ಏನ್ ಬಿಡ್ತಾರೋ ನನಗ್ ಗೊತ್ತಿಲ್ಲ. 1 ಲಕ್ಷ ರೂಪಾಯಿ ಕ್ಯಾಶ್ ಬೇಕೇ ಬೇಕು. ಚಂದ್ರಪ್ಪ ಗೊತ್ತಾಯ್ತಪ್ಪ. ಅವ್ರಿಗೆ ಹೇಳಪ್ಪ. ನೀವು ಸುಮ್ನಿರಪ್ಪ, ಆಯ್ತು. ನಮಗೆ ಕ್ಯಾಸ್ ಟ್ರಬಲ್. ಗ್ಯಾಸ್ ಟ್ರಬಲ್ ಅಂದ್ರೆ ಯಾವ್ದಾದ್ರು ಡಾಕ್ಟರ್ ಹತ್ರ ಹೋಗಿ ಟೆಸ್ಟ್ ಮಾಡ್ತಾರೆ. ನಾನು ಹೇಳಿದ್ದು ಗ್ಯಾಸ್ ಅಲ್ಲ, ಕ್ಯಾಶ್ ಟ್ರಬಲ್. ಓ ಹಂಗಿದ್ರೆ ಚೆಕ್ ಕೊಟ್ಬಿಡಿ. ಅಯ್ಯೋ ಚೆಕ್ ಅಂದ್ರೆ ನೋ ಪ್ರಾಬ್ಲಮ್, ಎಷ್ಟ್ ಬೇಕಾದ್ರೆ ಫಿಲ್ ಅಪ್ ಮಾಡೋದು. ಎತ್ತಪ್ಪ ಬೇಗ. ನೋಡಿ, ಮೊದ್ಲು ಚೆಕ್ ಬರೀತಾ ಇದ್ರಿ. ಲಕ್ಷ್ಮಿ ಜನ ಅಂತ ನಿಮಗ್ ಬರ್ಲಿ. ಹೌದೌದೌದು. ನಿಮ್ಮ ಹೆಸರೇನು? ದೊಡ್ಡಬಳ್ಳಾಪುರದ ದೊಡ್ಡಲಿಗೆ ಗೌಡರ ಮಗ ಪುಟ್ಟಲಿಗೆ ಗೌಡ. ರೇಣುಕು ಗೋತ್ರ, ಪುಷ್ಯ ನಕ್ಷತ್ರ, ಕರ್ಕಾಟಕ ರಾಶಿ. ಯಾಕಡೆ ಹೋಗಿತಾ ಇದ್ದೀರಾ? ಏಯ್, ನಾವು ದೇವಸ್ಥಾನ ಅರ್ಚನೆ ಮಾಡ್ತೇವೆ. ಎಷ್ಟು ಹೆಸರಳಕ್ಕೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ರಿ. ಪುಟ್ಲಿಗೆ ಗೌಡ ಅಂತ. ಆ ಪುಟ್ಲಿಂಗೇಗೌಡ. ಏಯ್, ನಾನೇನ್ ಸ್ಕೂಲ್ ಟೀಚರ್ ಅಟೆಂಡೆನ್ಸ್ ತೊಗೊಳಕ್ಕೆ ಇಳಿಸ್ರಿ ಕೈನ. ತಗೊಳ್ಳಿ ಬ್ಲಾಂಕ್ ಚೆಕ್. ನಿಮ್ಗೆ ಹೆಂಗ್ ಬೇಕೋ ಹಂಗ್ ಫಿಲ್ ಅಪ್ ಮಾಡ್ಕೊಡಿ. ಯಾಕ್ರೆ ನಿಮ್ ಕೈ ತಗಡ ತರ ನಡೀತಿದೆ? ಮೊದಲಿಕ್ಕಿಂತ ಇಷ್ಟೊಂದು ಹೆವಿ ಅಮೌಂಟ್ ತಗೊಳ್ತಾ ಇರೋದು, ಅದಕ್ಕೆ ನಡೀತಾ ಇದೆ. ಲಕ್ಷ್ಮಿ, ಇದಕ್ 4 ಮೂಲೆಗೂ ಅರ್ಶಿನ ಕುಂಕುಮ ಹಚ್ಬಿಟ್ಟು ದೇವ್ರ ಪಾತ್ರ ಇಟ್ಬಿಡಮ್ಮ. ಅದೇನ್ ಲಗ್ನ ಪತ್ರಿಕೆನಾ? ಅರ್ಶಿನ ಕುಂಕುಮ ಇಟ್ಬಿಟ್ಟು ದೇವ್ರ ಮುಂದೆ ಇಡೋದಕ್ಕೆ? ಬೈ ದ ಬೈ, ಈಕೆ ನಿಮ್ ಸಿಸ್ಟರಾ? ಅಲ್ಲ. ಕಸಿನಾ? ಅಯ್ಯೋ ಅಲ್ಲ. ನಿಮ್ ಅಕ್ಕನ್ ಮಗಳ? ಅಯ್ಯೋ ಅಲ್ಲ ರೀ, ನನ್ನ ಧರ್ಮ ಪತ್ನಿ ಧನಲಕ್ಷ್ಮಿ ಅಂತ. ನಮಸ್ಕಾರ. ನಮಸ್ಕಾರ ಮಾಡು. ಹಾಯ್. ನನಗೆ ಮದುವೆ ವಯಸ್ಸಿಗೆ ಬಂದಿರೋ 2 ಹೆಣ್ಮಕ್ಳು ಇದಾರೆ. ಎಲ್ಲವ್ರೆ? ಅಲ್ಲಿ ಹೇಳಪ್ಪ. ಇವ್ರಿಬ್ರು ನಿನ್ ಮಕ್ಳೇನಾ? ಯಾಕೆ ಡೌಟು? ಒಂದು ವೈಟ್, ಒಂದು ಬ್ಲಾಕ್. ಒಂದ್ ಹಗಲು ಹುಟ್ಟಿದ್ದು, ಇನ್ನೊಂದ್ ರಾತ್ರಿ ಹುಟ್ಟಿದ್ದು. ಮುಚ್ಚಳೆ ಬಾಯ್ನ. ನನ್ನ ಹೆಂಡತಿ ಏನು ಜೆರಾಕ್ಸ್ ಮಿಷಿನ್ ಅಂತ ತಿಳ್ಕೊಂಡ ಒಂದೇ ತರ 2 ಕಾಪಿ ತಕ್ಕೊಡಕ್ಕೆ. ಸಾರಿ, ನನ್ ಗೊತ್ತಿಲ್ಲ ಹೇಳ್ಬಿಟ್ಟೆ. ಓಕೆ ಅದ್ ಸರಿ. ಇಲ್ಲಿ ವಾಸ ಮಾಡ್ಬೇಕು ಅಂತ ಬಂದಿದ್ರಲ್ಲ, ಟ್ರಂಕು ಛತ್ರಿ ಚಾಪೆ ಯಾವ್ದು ಇಲ್ದಲ್ಲೇ ಬಂದಿದ್ದೀರಾ? ಅದೆಲ್ಲ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಟಿದ್ದೀವಿ. ಅಲ್ಲಿಟ್ರೆ ಭದ್ರವಾಗಿರ್ತದ? ಓಕೆ. ಇಲ್ಲಿ ಎಲ್ಲಾ ರೂಮ್ಗುನುವೆ ಹಾಸಿಗೆ ಮಂಚ ಎಲ್ಲ ಹಾಕ್ಸ್ಬಿಟ್ಟಿವ್ನಿ. ಬೇಕಾದಂಗ್ ಉಂಟಾಡ್ಬೋದು ನೀವು. ಜಸ್ಟ್ ಮಿನಿಟ್. ನಿಮ್ ಬಾನೆಟ್ ಓಪನ್ ಮಾಡಿ. ಹಂಗಂದ್ರೆ ಬಾಯಿ ಕಣ್ರಿ. ಪಾಯ ಯಾಕೆ? ನಾವು ಮೊದ್ಲು ಮನೆಗ್ ಬರ್ತಾ ಇದೀವಿ. ನಾವೆಲ್ಲ ಸೇರಿ ಸಂತೋಷವಾಗಿ ಇರೋಣ ಅಂತ ಈ ಸ್ವೀಟ್. ನಾನೀಗ ಪರ್ಕೆಯಿಂದ ಹೊಡ್ಸಿದ್ಯಲ್ಲ, ಇವತ್ತಿನಿಂದ ಶುರು ಆಯ್ತು ನಿನಗೆ 7 ಶನಿ ಕಾಟ. ಈ ಪಾರ್ಟಿಗಳನ್ನ ನೋಡಿದ್ರೆ ಗನ್ ಪಾರ್ಟಿ ತರ ಕಾಣಿಸ್ತಾರೆ. ಬೇರೆ ಬ್ಯಾಂಕ್ ಲಾಕರ್ ಅಲ್ಲಿ ಇಟ್ಟಿದ್ದಾರೆ ಅಂದ್ರೆ ನೋಟಿನ ಕಂತೆಗಳನ್ನ ಇನ್ನೆಲ್ಲಿಟ್ಟಿರ್ತಾರೋ? ಖಂಡಿತ ಸ್ವಿಸ್ ಬ್ಯಾಂಕ್ ಅಲ್ಲಿ ಇಟ್ಟಿರ್ತಾರೆ. ನೋ ಡೌಟ್. ಇದುವರೆಗೂ ನಾವು ಮದ್ವೆ ಮಾಡ್ಕೊಳ್ತಾ ಇದ್ದಿದೆ ಒಳ್ಳೇದಾಯ್ತು. ಹೇಗಾದ್ರೆ ಮಾಡಿ ಇವ್ರನ್ನ ಅವಾಗ ಕೊಡ್ಬೇಕು. ಹೌದೌದು, ನಮ್ ಹೀರೋಗಳನ್ನ ಇಲ್ಲಿ ಕರ್ಕೊಂಡ್ ಬಂದಿರೋ SI ನ ನಾಳೆನೆ ಮೀಟ್ ಮಾಡಿ ಎಲ್ಲಾ ಡೀಟೇಲ್ಸ್ ತಿಳ್ಕೊಂಡ್ಬಿಡ್ಬೇಕು. ಎಕ್ಸ್ಕ್ಯೂಸ್ ಮಿ ಅಂಕಲ್. ಏನಮ್ಮ? ಏನೂ ಇಲ್ಲ, ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೇಕಿತ್ತು. ಅದಕ್ಕೇನಮ್ಮ, ಧಾರಾಳವಾಗಿ ಕೇಳು. ನಮ್ ಮನೆಗ್ ಬಾಡ್ಗೆಗ್ ಬಂದಿದಾರಲ್ಲ, ಅದೇ ಅವರು ಏನ್ ಕೆಲಸ ಮಾಡ್ತಿದ್ದಾರೆ? ಯಾರು? ಅದೇ ಕಪ್ಪಗೆ ಕೊಳ್ಳಗಿದಾರಲ್ಲ ಅವರು. ಇದೇನು ಲವ್ ಕೇಸ್ ಇದ್ದಾಗಿದೆಯಲ್ಲ. ಇರ್ಲಿ, ತಗಲ ಹಾಕೋಣ. ನನ್ನ ಮಗ ಪುಟ್ಲಿಂಗ ದಿನ ನನ್ನ ನೆನೆಸ್ಕೋಬೇಕು. ಅವರು ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು. ಮ್ಯೂಸಿಕ್ ಡೈರೆಕ್ಟರ್? ಇದುವರೆಗೂ ಅವ್ರ ಹೆಸರನ್ನೇ ಕೇಳಿಲ್ವಲ್ಲ? ಅಂದ್ರೆ ನೀನು ಹರಿಶ್ಚಂದ್ರ ಘಾಟ್ ಕಡೆ ಹೋಗಿಲ್ಲ ಅಂತ ಆಯ್ತು. ಅವ್ರದ್ದು ರೆಕಾರ್ಡಿಂಗ್ ಥಿಯೇಟರ್ ಅಲ್ಲೇ ಇರೋದು.
ಹರಿಶ್ಚಂದ್ರ ಘಾಟ್ ಅಲ್ಲ. ಇಷ್ಟೊತ್ತಿಗಾಗ್ಲೇ ರೆಕಾರ್ಡಿಂಗ್ ನಡೀತಾ ಇರುತ್ತೆ. ಮ್ಯೂಸಿಕ್ ನ ಚಿಂದಿ ಚಿಂದಿ ಉಡಾಯಿಸ್ತಾ ಇರ್ತಾರೆ. ಇದು ನಮ್ಮ ವಂಶ ಪಾರಂಪರೆಯಾಗಿ ಬಂದಂತ ವಿದ್ಯಾ. ಇದನ್ನ ನಮ್ಮ ತಾತ ಮೊಮ್ಮಗನಿಗೆ ಉದ್ಧಾರ ಆಗ್ಲಿ ಅಂತ ಹೇಳ್ಕೊಟ್ಟ. ನಾನ್ ಬಿಟ್ಟ ಇದ್ರಲ್ಲಿ ಇನ್ನೂ ಪಂಟ್ರ ಆಗ್ಬೇಕು ಅಂತ ಕಲಾಸಿ ಬಾಳೆಂ ಗೋಟಿ ಒಳಗಡೆ ಡೈಲಿ ಡೇ ಅಂಡ್ ನೈಟ್ ಬಿಟ್ಕೊಂಡು ಅಭ್ಯಾಸ ಮಾಡ್ಕೊಂಡೆ. ಈಗ ನೋಡು ಅಂತೂ ಒಬ್ಬಳಿ ಎಕ್ಸ್ಕ್ಯೂಸ್ ಮಿ ಅಂಕಲ್, ನಿಮ್ ಹತ್ರ ಒಂದ್ ವಿಷಯ ಕೇಳ್ಬೇಕಾಗಿತ್ತು. ಅದೇ ನಿಮ್ ಮನೆ ಬಾಡಿಗೆ ಬಂದಿದಾರಲ್ಲ, ಅವರಲ್ಲಿ ಕಪ್ಪಿಗೆ ದುಂಡಿಗೆ ಇದಾರಲ್ಲ. ಹೌದು ಅಂಕಲ್, ಅದ್ ನಿಮ್ಗೆ ಹೇಗ್ ಗೊತ್ತಾಯ್ತು? ನಿನ್ ಮುಖದಲ್ಲಿರೋ ಸಂತೋಷ ನೋಡಿದ್ರೆ ಗೊತ್ತಾಗುತ್ತೆ ನೀನ್ ಅದನ್ನೇ ಕೇಳಕ್ ಬಂದಿದ್ಯಾ ಅಂತ. ಅದೇ ಅಂಕಲ್, ಅವರು ಏನ್ ಕೆಲಸ ಮಾಡ್ತಾ ಇದಾರೆ ಅಂತ. ಏನಮ್ಮ ಎಷ್ಟು ಚೀಪಾಗಿ ಕೇಳ್ತಾ ಇದ್ಯಾ? ಅವ್ರು ಏನ್ ಕೆಲಸ ಮಾಡ್ತಾರೆ ಅಂತ? ಅವರು ದೊಡ್ಡ ಡಾಕ್ಟ್ರು. ದೊಡ್ಡ ಡಾಕ್ಟ್ರಾ? ಸಿಟಿ ತುಂಬಾ ಕ್ಲಿನಿಕ್ಕು, ಊರ್ ತುಂಬಾ ಬ್ರಾಂಚು, ಒಂದ್ ಏರಿಯಾದಿಂದ ಇನ್ನೊಂದ್ ಏರಿಯಾಕ್ಕೆ ಹೋಗ್ತಾನೆ ಇರ್ತಾರೆ. ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಇದು ಇವತ್ತಿನ ಕಾಲದ ಬೇರಲ್ಲ, ಇದು ಋಷಿಮುನಿಗಳ ಕಾಲದಿಂದ ಉಪಯೋಗಿಸ್ತಾ ಇರಂತ ಮಹಾನ್ ಬೇರಿದು. ಇದು ಮೆಡಿಕಲ್ ಶಾಪ್ ಅಲ್ಲಿ ಸಿಗೋ 25 ಪೈಸಾ 50 ಪೈಸಾ ಕಾಂಜಿ ಪಿಂಜಿ ಔಷಧಿ ಅಲ್ಲ, ಇದು ಋಷಿಗಳು ಕಂಡಿಡ್ದಂತ ಬೇರು. ನೋಡಿ, ಉದಾಹರಣೆಗೆ ಈ ಮನುಷ್ಯ ಸ್ಟೈಲ್ ಆಗಿ ಸೊಂಟದ ಮೇಲೆ ಕೈ ಇಟ್ಕೊಂಡು ನಿಂತವನೆ. ಏನು ಅಂತ ಕೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಸ್ಟೈಲ್ ಅಂತಾನೆ, ಆದ್ರೆ ಅವನಿಗೊಂದ್ ಸೈಡ್ ನರ ವೀಕ್ ಆಗೈತೆ. ನೋಡಿ, ಈ ಮನುಷ್ಯ ಪಾಪ ಮದುವೆ ಆಗಿ 15 ವರ್ಷ ಆಗೈತೆ. ಹೌದೇನ್ರಿ? ಹೇಳೋದು ನೋಡಿ, ಆದ್ರೆ ಇವನಿಗಿನ್ನ ಮಕ್ಳೇ ಆಗಿಲ್ಲ. ಯಾಕಂದ್ರೆ ಇವ್ನು ದಿನ ಬೆಳಗಾದ್ರೆ ಅಶ್ವತ್ಥಕಟ್ಟೆ ನಾಗರ ಪೂಜೆ ಮಾಡ್ತಾನೆ, ಬೇರೆ ಯಾವ ಕೆಲಸನೂ ಮಾಡಲ್ಲ. ಇವ್ನು ನಮ್ಮ ಹತ್ರ ಇರೋ ಔಷಧಿ ಕೊಟ್ಬಿಟ್ರೆ ಸ್ಪೀಡ್ ಆಗಿ ಮಕ್ಕಳನ್ನ ಮಾಡ್ಬಿಡ್ತಾನೆ. ನಮ್ಮ ಕೃಷ್ಣವರ್ಣದ ಕುಳ್ಳ ಸಾಮಾನ್ಯನಲ್ಲ. ಒಂದೊಂದು ತಾಳಕ್ಕೆ ಕಂತೆ ಕಂತೆ ಉದುರಿಸ್ತಾನೆ. ಫೇಮಸ್ ಮ್ಯೂಸಿಕ್ ಡೈರೆಕ್ಟರ್. ಅಷ್ಟೊಂದು ದುಡ್ಡನ್ನು ಎಲ್ಲಿರೋದು? ಒಟ್ಟಲ್ಲಿ ನಾನಂತ ಇನ್ಮೇಲೆ ಶ್ರೀಮಂತೆ. ನಿಂದೆಷ್ಟೇ ಆದ್ರೂನು ಲೋಕಲ್ ಪಾರ್ಟಿ ಕಡೆ, ಆದ್ರೆ ನಂದು ಹೈ ಕ್ಲಾಸ್ ಪಾರ್ಟಿ. ಮುಟ್ಟಿದ್ರೆ ಡಾಲರು, ತಟ್ಟಿದ್ರೆ ಪೌಂಡು. ಜನ ಅಂತ ಉದುರಿಸ್ತಾನೆ ಕರೆನ್ಸಿಗಳನ್ನ. ಈಗ ನಾವು ಅರ್ಜೆಂಟ್ ಆಗಿ ಅವ್ರನ್ನ ಲವ್ ಮಾಡ್ಬೇಕು. ಬರೀ ಮಾಡ್ಬೇಕಲ್ಲ ಕಣೆ, ಖಂಡಿತ ಮಾಡ್ಲೇಬೇಕು. ಡೋಂಟ್ ವೇಸ್ಟ್ ದ ಟೈಮ್. ಕಮ್ ಆನ್, 1 2